ಹಲೋ ಚಾಂಪಿಯನ್ಸ್. ಸರಿ, ನಿಂಗೆ ಕೆಳಗಿಂದ ಪುಟ್ಟದ ಇದ್ರ ಅಂದ್ರ ಎಸ್. ಯಾಕೆ ಅಂದರೆ ಈಗ ನಾನು ಇವತ್ತೇನು ಹೇಳಕ್ಕೆ ಹೋಗ್ತಿದ್ದೀನಿ, ಇದನ್ನು ನೀವು ಮಾಡಿದ್ರಿ, ಇಟ್ಸ್ ರಿಯಲಿ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಮಾಡಿರಿ, ಮಿಸ್ ಮಾಡಬೇಡ್ರಿ. ಮಾಡಿದ್ರಿ ಅಂದರೆ ನಿಮ್ಮ ಮಾರ್ಕ್ಸು ಹಾಗೆ ಪುಡ್ದಾಳುತ್ತೆ, ಹಾಗೆ ಹಿಂಗೆ ಜಿಗಿಯತ್ತೆ. ಯಾಕಂದರೆ ಸಿ ಇ ಟಿ. ಸೊ ಸಿ ಇ ಟಿಲಿ ಆರಾಮಾಗಿ ಹೆಂಗೆ ಸ್ಕೋರ್ ಮಾಡೋದು ವಿತ್ ಲೆಸ್ ಎಫರ್ಟ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥಿಯರಿ ನೀವು ಹೆಂಗೋ ಮಾಡಿರ್ತೀರ, ಆ ಥಿಯರಿ ಏನು ಪ್ರಾಕ್ಟೀಸ್ ಇರುತ್ತೆ ಅಥವಾ ಆ ಥಿಯರಿ ಏನು ನೀವು ಫೋಕಸ್ ಮಾಡಿರ್ತೀರ, ವಿತ್ ದ್ಯಾಟ್ ಹೌ ಕ್ಯಾನ್ ಯು ಮೇಕ್ ಯುವರ್ ಸ್ಕೋರ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಟೇಬಲ್ ಮಾಡ್ಕೋಬೋದು. ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಿಪ್ರೇಷನ್ ಏನಿದೆ ಕಾನ್ಫಿಡೆಂಟ್ ಮಾಡ್ಕೋಬೋದು. ಕ್ವಶನ್ ಪೇಪರ್ ಕೊಟ್ಟರು ಅಂದರೆ ಹೆಂಗಾದರೂ ಮಾಡಿ ಒಂದಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸಲ್ಲಿ ಇರ್ತೀರ ಅನ್ನೋದಕ್ಕೋಸ್ಕರ ಐ ಜಸ್ಟ್ ವಾಂಟೆಡ್ ಟು ಮೇಕ್ ದಿಸ್ ವಿಡಿಯೋ. ಆ್ಯಂಡ್ ದ ರೀಸನ್ ಯಾಕೆ ಅಂದರೆ ಜಸ್ಟ್ 2 days ಬ್ಯಾಕ್ ನನ್ನ ಸ್ಟೂಡೆಂಟ್ ಒಬ್ಬನು ಮೀಟ್ ಮಾಡಿದೆ. ಜಸ್ಟ್ 2 days ಬ್ಯಾಕಲ್ಲಿ ಅವ್ನು ಮೀಟ್ ಮಾಡ್ತಾನೆ ಇರ್ತೀನಿ, ಅವಾಗ ಮನೆ ಹತ್ರನೇ ಇರ್ತಾನೆ. ಒಂದು ಸಿ ಇ ಟಿಲಿ ಸ್ಕೋರು ಫಿಸಿಕ್ಸು 46, ಕೆಮಿಸ್ಟ್ರಿ 54, ಬಯಾಲಜಿ 55, ಮ್ಯಾಥ್ಸು 27. ಬಟ್ ಹಿ ವಾಂಟೆಡ್ ಟು ಗೆಟ್ ಇನ್ ಟು ಮೆಡಿಕಲ್ ಕಾಲೇಜ್. ನೀಟ್ ಮಾಡಬೇಕಿತ್ತು. ಅವ್ನು ಫಸ್ಟ್ ಅಟೆಂಪ್ಟಲ್ಲೇ ಆರಾಮ್ ಕ್ಲಿಯರ್ ಮಾಡ್ಕೊಂಡ. ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ದಿದ್ರೆ ಅವನಿಗೆ ಏಮ್ಸ್ ಟಾಪ್ 3 ಏಮ್ಸಲ್ಲೇ ಸಿಗ್ತಿತ್ತು. ಬಟ್ ಇಲ್ಲ ಅಂದರೂ ಈಗಾದರೂ ಇನ್ನೊಂದೆರಡು ಏಮ್ಸ್ ಕಾಲೇಜ್ ಸಿಗ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಬೆಂಗಳೂರು ಮೆಡಿಕಲ್ ಕಾಲೇಜ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಅವನು ಇಲ್ಲೇ ಬಂದಿದ್ದಾನೆ. ಆ್ಯಂಡ್ ಲಾಸ್ಟ್ ಟೈಮ್ ಅಂದರೆ 2 days ಬ್ಯಾಕು ಮೀಟ್ ಮಾಡಿದಾಗ ಅದರಲ್ಲಿ ಈಗಾದ್ರೂ ಯಾಕೋ ಹಿಂಗೆ ಅಂದರೆ ಒಂದು ಸಿ ಇ ಟಿದು ಹಾಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅಥವಾ ನೀಟ್ ಡಿಸ್ಕಷನ್ ಮಾಡಬೇಕಾದ್ರೆ ಹಿಂಗೆ ಬಂತು. ಸೊ ಐ ಥಾಟ್ ಲೈಕ್ ಓಕೆ, ಹಿಂಗೂ ಇರ್ತಾರಲ್ಲ, ಬಿಕಾಸ್ ಕೆಲವೊಂದನ್ನು ನೆಗ್ಲೆಕ್ಟೇ ಮಾಡಿಬಿಡ್ತಾರೆ ಹುಡುಗರು. ಸೊ ವೈ ವೆನ್ ಇಟ್ ಈಸ್ ಈಸಿ. ಆ್ಯಂಡ್ ಅದನ್ನು ಲಾಸ್ಟ್ ಮೂಮೆಂಟಲ್ಲಿ ಮಾಡು ಕೆಲವೊಂದು ಅಂದಿದ್ದಕ್ಕೆ ಅಟ್ಲೀಸ್ಟ್ ಒಂದು 27 ಬಂದು. ಇಲ್ಲಾಂದ್ರೆ ಅವ್ನು ಮಾಡ್ತಿದ್ದ, ಯಾಕಂದರೆ ಥಿಯರಿ ಆ್ಯಂಡ್ ಅಗೇನ್ ಹಿಸ್ ಥಿಯರಿ ಮಾರ್ಕ್ಸ್ ಈಸ್ ನಾಟ್ ಲೈಕ್ 100 out of 100 ಅಥವಾ 98, 99 ಅಲ್ಲ. ಥಿಯರಿ ಏನಿದೆ ಆ್ಯಾವ್ರೇಜ್ ಇದೆ. ಅಂದರೆ ಆ್ಯಾವ್ರೇಜ್ ಅಂದರೆ ಏನು 95, ಯಾವುದೋ ಒಂದು ಸಬ್ಜೆಕ್ಟ್ 93 ಇದೆ, 97 ಇದೆ. ಸೊ ನಾಟ್ ಅಬೌವ್ 97. PCMB 97 ಮೇಲೆ ಇಲ್ಲ. ಬಟ್ ಸ್ಟಿಲ್ ಹಿ ಫೋಕಸ್ಡ್ ವಾಟ್ ಹಿ ವಾಂಟೆಡ್. ನೀಟ್ ಬೇಕಿತ್ತು, ನೀಟ್ ಮಾಡ್ದ. ಆ್ಯಂಡ್ ಹೀ ಈಸ್ ಡೂಯಿಂಗ್ ವಾಟ್ ಹಿ ವಾಂಟೆಡ್. ಸೊ ಆ್ಯಂಡ್ ಹಿ ವಾಸ್ ಕಾನ್ಫಿಡೆಂಟ್. ಸೊ ನಿಮಗೇನು ಬೇಕು ಅದು ನೀವು ಮಾಡಬೇಕು. ಆ್ಯಂಡ್ ನಾನು ಅಗೇನ್ ಇದು ಯಾಕೆ ತೊಗೊಂಡಿದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 6 chapters ವಿಚ್ ಆರ್ ಈಸಿ ಆ್ಯಂಡ್ ವಿಚ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೆಗ್ಲೆಕ್ಟ್, ಥಿಂಕಿಂಗ್ ದಟ್ ಈಸಿ ತಾನೇ, ಆರಾಮಾಗಿ ಮಾಡ್ಬೋದು. ಟ್ರೂ, ಮಾಡ್ಬೋದು. ಬಟ್ ಇಫ್ ಯು ಅನಲೈಸ್ ದ ಪ್ಯಾಟ್ರನ್, ಸೊ ನಾನು ಈ ಪ್ಯಾಟ್ರನ್ನು ಡಿಸ್ಕಷನ್ ಮಾಡ್ತೀನಿ. ಸೊ ಇಫ್ ಯು ಅನಲೈಸ್ ದ ಪ್ಯಾಟ್ರನ್ ಆಯಿತು, ಅಥವಾ ವಾಟ್ ಈಸ್ ದಟ್ ಐ ನೀಡ್ ಟು ಬಿ ಪ್ರಿಪೇರ್ಡ್ ವಿತ್, ಸೊ ದಟ್ ನಾನು ಕ್ವಶನ್ಸ್ ಏನೇ ಬಂದ್ರೂ ಐ ವಿಲ್ ಬಿ ಏಬಲ್ ಟು ಸಾಲ್ವ್ ಅನ್ನೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಇವತ್ತು ಒಂದು ಸ್ಟೂಡೆಂಟ್ ಜೊತೆ ಮಾತಾಡಿದೆ, ಸರ್ ನನಗೆ ಪ್ರಿಪ್ರೇಟಿವ್ ಬರ್ತಿದೆ, ನಾನು ಪ್ರಿಪ್ರೇಷನ್ ಆಗಬೇಕು, ಈ ಕಡೆ ಸಿ ಇ ಟಿನೂ ಮಾಡಬೇಕು. ಟ್ರೂ, ಈ 6 chapters ನಾನೇನು ಹೇಳ್ತಿದ್ದೀನಿ, ನಿಮಗೆ ಥಿಯರಿ ಪ್ರಿಪ್ರೇಷನ್ ನೀವು ಮಾಡಿದ್ರಿ ಅಂದರೆ ಸಿ ಇ ಟಿ ಒಂದು ಸ್ವಲ್ಪ ಟೈಮ್ ಕೊಡ್ರಿ, ಮುಗೀತು. ಸೊ ಎಷ್ಟು ಟೈಮ್ ಬೇಕು, ಜಾಸ್ತಿನೂ ಬೇಕಾಗಿಲ್ಲ. ಜಸ್ಟ್ ನಿಮ್ಮದು ಥಿಯರಿ ಪ್ರಿಪ್ರೇಷನ್ ಅಥವಾ ಜಸ್ಟ್ ನಿಮ್ಮದು ಥಿಯರಿ ಒಂದು ರೀಕಲೆಕ್ಟ್ ಮಾಡೋದಾಯಿತು, ರಿವಿಷನ್ ಮಾಡೋದಾಯಿತು. ಇದ್ರ ಜೊತೆಗೆ ಯು ಕ್ಯಾನ್ ಈಸಿಲಿ ಸಾಲ್ವ್ PYQs. ಅಂದರೆ 2015 ಇಲ್ಲಿವರೆಗೂ ತೊಗೊಂಡ್ರೆ ಅರೌಂಡ್ 150 ಕ್ವಶನ್ಸ್ ಇದೆ ಈ 6 chaptersಯಿಂದ. ಸೊ 150 ಕ್ವಶನ್ಸು ವಿತ್ ಥಿಯರಿ ರಿವಿಷನ್ 3 days. ಇನ್ನೊಂದು ಎಕ್ಸ್ಟ್ರಾ ದಿನ ತೊಗೊಳ್ರಿ 4 days, ಮುಗೀತ್. ದ ರೆಸ್ಟ್ ಯು ಹ್ಯಾವ್ ಫಾರ್ ಕ್ಯಾಲ್ಕುಲಸ್. ನೀವು ಕ್ಯಾಲ್ಕುಲಸ್ಸು ನಾನು ಥಿಯರಿನೂ ಪ್ರಾಕ್ಟೀಸ್ ಮಾಡ್ತೀನಿ, ಜಾಸ್ತಿ ಕ್ವಶನ್ಸು ಸಾಲ್ವ್ ಮಾಡ್ತೀನಿ, ಸಿ ಇ ಟಿನೂ ಮಾಡ್ತೀನಿ. ಎಸ್, ಯು ಹ್ಯಾವ್ ದಟ್ ಟೈಮ್, ಯು ಹ್ಯಾವ್. ಸೊ ಅದಕ್ಕೆ ಹೇಳ್ತಿರೋದು, ಈ ನವಂಬರಲ್ಲೇ ನಾನು ಇದನ್ನು ಮುಗಿಸ್ತೆ ಅಂದರೆ ನಾನು ಡಿಸೆಂಬರ್ ಇದೆ, ಜನವರಿ ಇದೆ, ಫೆಬ್ರವರಿ ಇದೆ, ಥಿಯರಿನೂ ಮಾಡ್ಬೋದು, ಇದನ್ನು ಮಾಡ್ಬೋದು. ಇದನ್ನು ಅಂದರೆ ಇದಲ್ಲ ಕ್ಯಾಲ್ಕುಲಸ್ ಪಾರ್ಟ್. ಸೊ ಆ್ಯಂಡ್ ನಿಮಗೆ ಇನ್ನೂ ಟೈಮ್ ಸಿಗ್ತಾ, ಫಸ್ಟ್ ಇಯರು ಒಂದು ಸ್ವಲ್ಪ ನೋಡ್ಕೋಬೋದು. ಅದಕ್ಕೆ ಸ್ಟ್ರಾಟಜಿ ಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಬಿಕಾಸ್ ಕೆಲವೊಬ್ರು ಹೇಳ್ತಾರೆ, ಸರ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಈಸಿನೇ, ಆದರೆ ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂದರೆ ಕ್ವಶನ್ ಹೆಂಗೆ ಸಾಲ್ವ್ ಮಾಡೋಕ್ಕಾಗತ್ತೆ, ಫಾಸ್ಟಾಗಿ ಹೆಂಗೆ ಸಾಲ್ವ್ ಮಾಡೋಕ್ಕಾಗತ್ತೆ. ಮಾಡ್ಬೋದು, ಇಲ್ಲ ಅಂತಲ್ಲ, ಫಾಸ್ಟಾಗಿ ಹೆಂಗೆ ಸಾಲ್ವ್ ಮಾಡ್ತೀರಾ. ಸಿ ಲಾಸ್ಟ್ ಇಯರೇ ತೊಗೊಂಡ್ರಿ ಅಂದರೆ ಇಫ್ ಯು ಲುಕ್ ಅಟ್ 2025, 21 ಕ್ವಶನ್ಸ್ ಇದೆ 6 chapterಯಿಂದ, 21 ಕ್ವಶನ್ಸ್. ಆ್ಯಂಡ್ ಈಸಿ ಅಂತ ತೊಗೊಂಡ್ರೆ ದೇರ್ ಆರ್ 12 ಕ್ವಶನ್ಸ್. ಸೊ ಒಂದಕ್ಕೆ 20 ಸೆಕೆಂಡ್. ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಹೇಳ್ತಿಲ್ಲ, ಥಿಯರಿನೂ ಒಂದು ಕಡೆ ಥಿಯರಿನೂ ಮುಗೀತು, ಥಿಯರಿ ರಿವಿಷನ್ ಆಯಿತು,
ಥಿಯರಿ MCQs ಬಂತು, ಥಿಯರಿ ಅದಕ್ಕೂ ಸಾಲ್ವ್ ಆಯಿತು, ಅದಕ್ಕೂ ನಾನು ಕಾನ್ಫಿಡೆನ್ಸ್ ಇದ್ದೀನಿ. ಸಿ ಇ ಟಿಲೂ ನನಗೆ ಬರುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ತೀನಿ, ಟೈಮ್ ಸೇವ್ ಮಾಡ್ತೀನಿ. ಹೆಂಗೆ ಸೇವ್ ಮಾಡ್ತೀನಿ? 100 ಕ್ವಶನ್ಸ್. ಈಗ ಲಾಸ್ಟ್ ಇಯರೇ ತೊಗೊಳ್ರಿ, 100 ಕ್ವಶನ್ಸು, ಈಸಿ 100 ಕ್ವಶನ್ಸು. ಒಂದು ಕ್ವಶನ್ 20 ಸೆಕೆಂಡ್ ಮಾಡ್ಬೋದು. 12 into 20 240 ಎಷ್ಟಾಯಿತು? 240 ಸೆಕೆಂಡ್ಸು. ನೆಕ್ಸ್ಟ್ ಆ್ಯಾವ್ರೇಜ್ ಒಂದು 8 ಕ್ವಶನ್ ಇದೆ, 40 ಸೆಕೆಂಡ್ ತೊಗೊಳ್ರಿ. 8 4s 32, 240 + 32. ಇನ್ನೊಂದು ಡಿಫಿಕಲ್ಟ್ ಕ್ವಶನು, ಎಲ್ಲ ಹಂಗೋ ಹಿಂಗೋ ಸೇರೆ 10 ನಿಮಿಷನ ಬೇಡ 12 ನಿಮಿಷನ. ಇನ್ನೂ ಎಷ್ಟು ನಿಮಿಷ ಉಳಿತು? 68 ಮಿನಿಟ್ಸ್. ನಂಬರ್ ಆಫ್ ಕ್ವಶನ್ಸ್ 39. 1 ನಿಮಿಷಕ್ಕೆ ಒಂದು ಕ್ವಶನ, ಇನ್ನೂ ಜಾಸ್ತಿನೇ. ಆ್ಯಂಡ್ ಬರೀ ನಾನು ಈ 6 ಚಾಪ್ಟರ್ಸ್ ಹೇಳಿದ್ದು, ಇದ್ರ ಜೊತೆ ಕ್ಯಾಲ್ಕುಲಸಲ್ಲೂ ಕೆಲವೊಂದು ಈಸಿ ಕ್ವಶನ್ಸ್ ಇರುತ್ತೆ. ಸಿಮಿಲರ್ಲಿ ಫಸ್ಟ್ ಇಯರಲ್ಲೂ ಕೆಲವೊಂದು ಈಸಿ ಕ್ವಶನ್ಸ್ ಇರುತ್ತೆ. ಸಾಲ್ವ್ ಮಾಡಿದರೆ ಎಷ್ಟು ಮಾರ್ಕ್ಸು? ಇಲ್ಲೇ 30 ಮಾರ್ಕ್ಸ್ ಬಂತಲ್ಲ, 30 ಮಾರ್ಕ್ಸು. ಏನು ಜಾಸ್ತಿ ಎಫರ್ಟ್ಸ್ ಆಗ್ತೀರಾ, 30 ಮಾರ್ಕ್ಸ್ ಬಂತೋ ಇಲ್ಲೋ. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕು ಅಂದರೆ, ಮ್ಯಾಟ್ರಿಕ್ಸು ಡಿಟರ್ಮಿನೆಂಟ್ಸಲ್ಲಿ ನೀವು ಚೆಕ್ ಮಾಡಿಕೊಡ್ರಿ. 24ದು ಸಿಮಿಲರ್ ಕ್ವಶನ್ 25 ಇದೆ, ಸಿಮಿಲರ್ ಕ್ವಶನ್. ಸೊ ಅದು ಮಾಡಿದರೆ 25 ಈಸಿ ಆಗ್ತಿತ್ತು. ಆ್ಯಂಡ್ ಈಗ ನಾನು ಇನ್ನೊಂದು ಯಾಕೆ ರೀಸನ್ ಹೇಳ್ತೀನಿ ಅಂದರೆ, ಈಗ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬಬಿಲಿಟಿ ತೊಗೊಂಡ್ರಿ ಅಂದರೆ, ಈಗ ಲೀನಿಯರ್ ಪ್ರೋಗ್ರಾಮಿಂಗ್ ಮುಗೀತು. ಲೀನಿಯರ್ ಪ್ರೋಗ್ರಾಮಿಂಗ್ ಏನಿದೆ, ಗ್ರಾಫ್ ಇದೆ, ಗ್ರಾಫ್ ಹಾಕೋದಿರುತ್ತೆ. ಥಿಯರಿಯಲ್ಲಿ ಗ್ರಾಫ್ ಹಾಕಬೇಕು, 5 ಮಾರ್ಕ್ಸು ಪಕ್ಕಾ ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಇಲ್ಲಾದರೆ ಏನು ಬರುತ್ತೆ, ನೀವು ಗ್ರಾಫ್ ಪ್ಲಾಟ್ ಮಾಡಬೇಕಾಗಿರಲ್ಲ. ಒಂದ್ಸಲ ಗ್ರಾಫ್ ಕೊಟ್ಟಿರ್ತಾರೆ, ಇಲ್ಲ ಮಿನಿಮಲ್ ವ್ಯಾಲ್ಯೂ ಅಂತ ಏನು ಕೇಳಿರ್ತಾರೆ, ಅಥವಾ ಮ್ಯಾಕ್ಸಿಮಮ್ ಎಲ್ಲಿ ಅಂತ ಕೇಳಿರ್ತಾರೆ, ಅಥವಾ ಯಾವುದು ಕಾರ್ನರ್ ಪಾಯಿಂಟ್ಸ್ ಅಂತ ಕೇಳಿರ್ತಾರೆ, ಇಷ್ಟೇ. ಸೊ ನಿಮ್ಗೆ ಅಲ್ಲಿ ಮಾಡಿದರೆ ಇಲ್ಲೂ ಮಾಡ್ಬೋದಾ? ಟೈಮ್ ಏನು ಬೇಕು? ಆ್ಯಂಡ್ ಈಗ ಪ್ರಾಬಿಲಿಟಿ ಅಗೇನ್. ಸೊ ಪ್ರಾಬಿಲಿಟಿಲಿ ಥಿಯರಿಲಿ ಏನು ಮಾಡ್ತೀರಾ, ಕ್ವಶನ್ ಓದ್ತೀರಾ, ಓಕೆ ಏನು ಪ್ರಾಬಿಲಿಟಿ ಆಫ್ ಎ, ಪ್ರಾಬಿಲಿಟಿ ಆಫ್ ಬಿ, ಅದೇನೇನು ತೊಗೋಬೇಕು ಅಂತ ತೊಗೊಂಡು ಸಾಲ್ವ್ ಮಾಡ್ತೀರಾ. ಅಡಿಷ್ನಲ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇನ್ ಥಿಯರಿ ಇಸ್ ಸ್ಟೇಟ್ಮೆಂಟ್ ಬರೀಬೇಕು. ಇಲ್ಲಿ ಸ್ಟೇಟ್ಮೆಂಟ್ ಬೇಕಾ? ಕೇಳ್ತಾರೆ ನಿಮ್ಗೆ ಸ್ಟೇಟ್ಮೆಂಟು? ಇಲ್ಲ. ಸೊ ಅಲ್ಲೇನು ಅರ್ಥ ಮಾಡ್ಕೊಂಡಿರ್ತೀರ, ಇಲ್ಲಿ ಹಾಕೊಂಡು ಸಾಲ್ವ್ ಮಾಡಿದ್ರೆ ಮುಗೀತಾ? ಟೈಮ್ ಸೇವ್ ಆಯಿತಾ? ನಿಮಗೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗಿಲ್ವಾ? ಮತ್ತು ಇನ್ನೇನು ಹಾಕೋದಕ್ಕೇನು ಪ್ರಾಬ್ಲಮ್ಮು? ಆ್ಯಂಡ್ ಈಗ ಮ್ಯಾಟ್ರಿಕ್ಸ್ ಮಾಡಿದ್ರೆ ಡಿಟರ್ಮಿನೆಂಟ್ಸ್ ಮುಗೀತು. ಡಿಟರ್ಮಿನೆಂಟ್ಸ್ ಮಾಡಿದ್ರೆ ನಿಮಗೆ 3 ಡೈಮೆನ್ಷನಲ್ ಜಾಮೆಟ್ರಿಲೂ ಡಿಟರ್ಮಿನೆಂಟ್ಸ್ ಬೇಕು. ವೆಕ್ಟರ್ ಆಲ್ಜಿಬ್ರಾ ಮಾಡಿದ್ರೆ 3 ಡೈಮೆನ್ಷನಲ್ಲೂ ಯೂಸ್ ಆಗುತ್ತೆ. ಒಂದು ಶಾರ್ಟಲ್ಲಿ ಮುಗೀತಾ? ನಾನು ಅದಕ್ಕೆ ಹೇಳ್ತಿರೋದು, ನೀವು ಇದು 6 ಚಾಪ್ಟರ್ ಹೆಂಗೆ ತೊಗೋಬೇಕು ಅಂದರೆ, ನಾನು ಇವತ್ತು ಸ್ಟಾರ್ಟ್ ಮಾಡಿದೆ ಅಂದರೆ ಈ ವಾರದಲ್ಲಿ ಮುಗಿಬೇಕು. 4 ದಿವಸ ಮುಗೀತು. ನೀವು ಯಾವಾಗ ತೊಗೊಂಡ್ರೆ 4 ದಿವಸದಲ್ಲಿ ಮುಗಿಬೇಕು. ಥಿಯರಿನೂ ಮಾಡಬೇಕು, ರಿವಿಷನೂ ಆಗಬೇಕು, ನಿಮಗೆ CTನೂ ಮಾಡಬೇಕು. ಈಗ ಜಸ್ಟ್ 21 to 25 ನಾನು ಏನಿಲ್ಲ ಕ್ವಶನ್ಸ್ ತೊಗೊಂಡಿದ್ದೀನಿ. ಸೊ 21 to 25 ತೊಗೊಂಡ್ರಿ ಅಂದರೆ ದೇರ್ ಆರ್ 73 ಕ್ವಶನ್ಸ್ 6 ಚಾಪ್ಟರ್ಸಿಂದ. 2015 ತೊಗೊಂಡ್ರೆ 150 ಕ್ವಶನ್ಸ್ ಅಂದ್ಕೊಡ್ರಿ, ಎಷ್ಟಾಯಿತು? 150 ಕ್ವಶನ್ಸು, ಥಿಯರಿ ರಿವಿಷನ್ಸು, ಪ್ರಾಪರ್ಟೀಸು, 4 ದಿವಸ. ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ನವಂಬರಲ್ಲೇ ಸೈಡ್ಗೆ ಹಾಕ್ಬೋದು. ಇನ್ನೇನಿದೆ, ಡಿಸೆಂಬರಲ್ಲಿ ಕ್ಯಾಲ್ಕುಲಸ್ಸು ರಿವಿಷನ್ ಮಾಡ್ತೀನಿ, ಕ್ಯಾಲ್ಕುಲಸ್ ಮಾಡ್ತೀನಿ. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳು ಕ್ಯಾಲ್ಕುಲಸ್ಸು. ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ತೀನಿ. ಇದು ಬಂತು, ರಿವಿಷನ್ ಮ್ಯಾಥ್ಸು ರಿವಿಷನು ಆಯಿತು. CET ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ CET ಇನ್ನೊಂದು ಸಲ ನೋಡ್ತೀನಿ, CET ಪಾಯಿಂಟ್ ಆಫ್ ವ್ಯೂಯಿಂದ ಮುಗೀತು. ಟೈಮ್ ಬೇರೆದಕ್ಕೆ ಸಿಕ್ತು. ಇದು ಬಿಟ್ಟು ನಾನು ಇದನ್ನೇ ಸಾಲ್ವ್ ಮಾಡ್ತೀನಿ, ಇವತ್ತು ಸಾಲ್ವ್ ಮಾಡ್ತೀನಿ, ನಾಳೆನೂ ಸಾಲ್ವ್ ಮಾಡ್ತೀನಿ, ನೆಕ್ಸ್ಟು ಸಾಲ್ವ್ ಮಾಡ್ತೀನಿ, ಆಗಲ್ಲ. ದೆನ್ ಇಟ್ಕೊಳ್ಳಿ, ಆರ್ ಜಸ್ಟ್ ವಿಡಿಯೋನ ಎಕ್ಸಿಟ್ ಮಾಡಿರಿ, ಹೋಗ್ರಿ. ಬಿಕಾಸ್ ದಿಸ್ ಇಸ್ ನಾಟ್ ಫಾರ್ ಯು. ಇಫ್ ಯು ಆರ್ ರಿಯಲಿ ಸೀರಿಯಸ್ ಮಾಡಿರಿ. ಓಕೆ, ಸೊ ಈಗಾಗಲೇ ಕಮೆಂಟ್ ಮಾಡಿರಿ, ವಿಚ್ ಈಸ್ ದ ಚಾಪ್ಟರ್ ದಟ್ ಯು ಆರ್ ಲುಕಿಂಗ್ ಫಾರ್. ಈಗ ಮ್ಯಾಟ್ರಿಕ್ಸು PYQs ಮಾಡಿದ್ದೀನಿ, ಲೀನಿಯರ್ ಪ್ರೋಗ್ರಾಮಿಂಗು ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಯಾವುದು 3 ಡೈಮೆನ್ಷನಲ್ಲೂ ಮಾಡಿದ್ದೀನಿ ಚಾನಲಲ್ಲಿ. ಇನ್ನೊಂದು ಚಾನಲಲ್ಲಿದೆ. ಅದು ಬಿಟ್ಟು ಇನ್ಯಾವುದು ನೋಡ್ತಿದ್ದೀರಾ? ವಿಚ್ ಈಸ್ ದ PYQs ದಟ್ ಯು ಆರ್ ಲುಕಿಂಗ್ ಫಾರ್ ವಿತ್ ಕಾನ್ಸೆಪ್ಟ್ ಕ್ಯಾಪ್ಸ್ಯೂಲು. ಅಂದರೆ ಕಾನ್ಸೆಪ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಅಟ್ ದ ಸೇಮ್ ಟೈಮ್ ಲೆಟ್ ಮೀ ಸಿ ಕಮೆಂಟಲ್ಲಿ, ಲೆಟ್ ಮೀ ಸಿ ಫಾರ್ ದಿಸ್ 6 ಚಾಪ್ಟರ್ಸ್ ಹೌ ಕಾನ್ಫಿಡೆಂಟ್ ಆರ್ ಯು ವಿತ್ ದ ಥಿಯರಿ. ಸೊ ಇಫ್ ಯು ಆರ್ ಕಾನ್ಫಿಡೆಂಟ್, ಲೆಟ್ ಮಿ ನೋ. ಎಸ್, ಐ ಆಮ್ ಕಾನ್ಫಿಡೆಂಟ್. CET ಪಾಯಿಂಟ್ ಆಫ್ ವ್ಯೂಯಿಂದ ಹೆಂಗೆ ನಿಮ್ಮ ಟೈಮ್ ಸೇವ್ ಮಾಡಬೇಕು ಅಂತಲೂ ಹೇಳ್ತೀನಿ. ಆ್ಯಂಡ್ ಅಗೇನ್ ಈ 6 ಚಾಪ್ಟರ್ಸ್ ಅಂದಿದ ತಕ್ಷಣ ಸರ್ ಎಲ್ಲ ಸಾಲ್ವ್ ಮಾಡಬೇಕು, ಎಲ್ಲ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡಬೇಕು ನಿಜ. ಯು ಶುಡ್ ಆಲ್ಸೋ ಬಿ ನೋಯಿಂಗ್ ವಾಟ್ ಆರ್ ದ ಕಾನ್ಸೆಪ್ಟ್ ದಟ್ ಐ ನೀಡ್ ಟು ಫೋಕಸ್ ಇನ್ ದಿಸ್ ಚಾಪ್ಟರ್ಸ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನೀವು ಮ್ಯಾಟ್ರಿಕ್ಸ್ ತೊಗೊಂಡ್ರಿ ಅಂದರೆ ಎಲ್ಲ ಸಾಲ್ವ್ ಮಾಡ್ತೀರಾ, ಬೇಕು. ಬಟ್ ನನಗೆ ಟೈಮ್ ಇತ್ತು ಅಂದರೆ ಎಲ್ಲ ಸಾಲ್ವ್ ಮಾಡಬೇಕು. ಟೈಮ್ ಇಲ್ಲ ಅಂದರೆ ಯಾವ ಕಾನ್ಸೆಪ್ಟ್ಸ್ಗೆ ನಾನು ಜಾಸ್ತಿ ಫೋಕಸ್ ಕೊಡಬೇಕು. ಈಗ ಮ್ಯಾಟ್ರಿಕ್ಸ್ ತೊಗೊಂಡ್ರಿ ಅಂದರೆ ಸಿಮೆಟ್ರಿಕ್ಕು, ಸ್ಕ್ಯೂ ಸಿಮೆಟ್ರಿಕ್, ಅದರದ್ದು ಪ್ರಾಪರ್ಟೀಸ್ 2024 ನೋಡಿರಿ, 25 ನೋಡಿರಿ ಹೆಂಗೆ ಕ್ವಶನ್ಸ್ ರಿಪೀಟ್ ಆಗಿದೆ ಅಂತ. ಸಿಮಿಲರ್ಲಿ ಡಿಟರ್ಮಿನೆಂಟ್ಸು
ಇನ್ವರ್ಸು, ಯು ಹ್ಯಾವ್ ಟು ಸಾಲ್ವ್ ಕ್ವಶನ್ಸ್ ಆನ್ ಇನ್ವರ್ಸ್. ನಿಮಗೆ ಇನ್ವರ್ಸ್ ಪ್ರಾಬ್ಲಮ್ ಆಗ್ತಿತ್ತು, ಟೈಮ್ಸ್ ಕರೆಕ್ಟಾಗಿ ಹಾಕೊಂಡು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಸಿಮಿಲರ್ಲಿ ಈಗ ನೀವು ಲೀನಿಯರ್ ಪ್ರೋಗ್ರಾಮ್ ಥಿಯರಿ ಗೊತ್ತಿತ್ತು ಅಂದರೆ ಮುಗೀತು. ಪ್ರಾಬಿಲಿಟಿ ಅಂತ ತೊಗೊಂಡ್ರೆ ಮಲ್ಟಿಪ್ಲಿಕೇಶನ್, ಬೇಸ್ ಥಿಯರಮ್, ಇದ್ರ ಮೇಲೆ ಪ್ರತಿ ವರ್ಷವೂ ಒಂದೊಂದು ಕ್ವಶನ್ ಬರ್ತಿದೆ. ಸೊ ಯು ಕೆನಾಟ್ ಮಿಸ್ ದೋಸ್ ಕಾನ್ಸೆಪ್ಟ್. ನೀವು ಬೇರೆ ಇನ್ನೊಂದು ಯಾವುದೋ ಮಿಸ್ ಮಾಡ್ಬೋದು, ಈ 2 ಕಾನ್ಸೆಪ್ಟನ್ನ ಮಿಸ್ ಮಾಡೋಕ್ಕಲ್ಲ ಪ್ರಾಬಿಲಿಟಿಲಿ. ಸೊ ಅದಕ್ಕೆ ಚಾಪ್ಟರ್ ಹೇಳಿದೆ, ಅದ್ರ ಕಾನ್ಸೆಪ್ಟ್ಸು ಯಾವುದನ್ನ ಫೋಕಸ್ ಮಾಡಬೇಕು ಗೊತ್ತಿರಲಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿರಿ, ಅದನ್ನು ಹೇಳ್ತೀನಿ ಯಾವುದು ಅಂತ. ಸೊ ಡೋಂಟ್ ಮಿಸ್ ದಿಸ್. ಆ್ಯಂಡ್ ಅಗೇನ್ ಇದನ್ನು ಯಾಕೆ ಹೇಳ್ತೀನಿ, ಓಕೆ ಲೆಟ್ ಮೀ ಫಿನಿಶ್ ವಿತ್ ದಿಸ್. 24 ಈ 6 ಚಾಪ್ಟರಿಂದ ಬರೀ 11 ಕ್ವಶನ್ ಬಂತು. ಬಿಕಾಸ್ ಪ್ರಾಬಿಲಿಟಿಲಿ ದೆರ್ ವಾಸ್ ನೋ ಕ್ವಶನ್ ಅಟ್ ಆಲ್, 0 ಕ್ವಶನ್. ಸೊ ಅದಕ್ಕೆ 11. ಅದು ಬಿಟ್ಟರೆ ಅಂದರೆ 23 16, 22 16, 21 16. ಸೊ 15 to 16 ಕ್ವಶನ್ಸ್ ಪಕ್ಕ. ಆ್ಯಂಡ್ ಇದು 15 to 16 ಕ್ವಶನ್ಸ್ ಅಲ್ಲ, 3 ಡೈಮೆನ್ಷನಲ್ ಜಾಮಿಟ್ರಿಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇಲ್ಲ ನಿಮಗೆ. ಅದನ್ನು ಇಲ್ಲ ಅಂತ ಇಲ್ಲಿ ನೀವು ನೋಡಿದ್ರೆ 1 3 2 ಅಂತ ಇದೆ. ಪ್ಲೇನ್ ರಿಮೂವ್ ಆಗಿದೆ, ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಡಿಸ್ಟೆನ್ಸ್ ಫ್ರಮ್ ಎ ಪ್ಲೇನ್ ಅಂದರೆ ಪ್ಲೇನ್ ಡಿಸ್ಟೆನ್ಸು ಅಥವಾ ಎಷ್ಟೋ ದೊಡ್ಡ ತಲೆನೋವು ಕಾನ್ಸೆಪ್ಟ್ಸ್ ಅದು. ಸೊ ಅದೆಲ್ಲ ಇಲ್ಲ. ಅದಿಲ್ಲ ಅಂದಿದ್ದಕ್ಕೆ ಇಷ್ಟು ಕ್ವಶನ್ಸ್ ಇಲ್ಲ ಅಂದರೆ ಆಲ್ಮೋಸ್ಟ್ ಈ 6 ಚಾಪ್ಟ್ರಿಂದ 20 ಕ್ವಶನ್ಸ್, ಹತ್ರ 20 ಕ್ವಶನ್ಸ್ ಬರ್ತಿತ್ತು. ಈಸಿನಾ, ಕಷ್ಟನಾ? ಆ್ಯಂಡ್ ಅಗೇನ್ ಪ್ರಾಬಿಲಿಟಿಲೂ ಕೆಲವೊಂದು ಹೋಗಿದೆ. ಸೊ ಅದಕ್ಕೆ ಇದೆಲ್ಲ ಹೋಗಿರೋದಕ್ಕಿಂತ ಹೋಗಿದೆ ಅಂತ 16 ಕ್ವಶನ್ಸು, ಇಲ್ಲಾಂದರೆ 20 ಕ್ವಶನ್ಸು ಮಿಸ್ ಮಾಡ್ಕೊತೀರಾ? ಬೇಡವಾ ಹೇಳ್ರಿ. ಸೊ ನಿಮಗೆ ಬಿಟ್ಟಿದ್ದು. ಸೊ ಹ್ಯಾವ್ ದ ಸ್ಟ್ರಾಟಜಿ ಹೌ ಟು ಸಾಲ್ವ್ ಆ್ಯಂಡ್ ಹ್ಯಾವ್ ದ ಸ್ಟ್ರಾಟಜಿ ಹೌ ಟು ಫೋಕಸ್ ವಾಟ್ ದಟ್ ಐ ನೀಡ್ ಟು ಡೂ ಅಂತ. ಅದನ್ನ ಹಿಡ್ಕೊಂಡು ಮುಂದೆ ಹೋಗ್ರಿ. ಸೊ ಕಮೆಂಟ್ ಮಾಡಿರಿ ಹೌ ಕಾನ್ಫಿಡೆಂಟ್ ಯು ಆರ್ ವಿತ್ ಆಲ್ ದ ಕಾನ್ಸೆಪ್ಟ್ಸ್. ವಿಚ್ ಇಸ್ ದ ನೆಕ್ಸ್ಟ್ PYQs ದಟ್ ಐ ನೀಡ್ ಟು ಸಾಲ್ವ್ ಕಮೆಂಟ್ ಮಾಡಿ. ಸೊ ಕ್ಯಾಲ್ಕುಲಸ್ ಏನಿದೆ RP ಸರ್ ಮಾಡ್ತಿದ್ದಾರೆ, ಬರುತ್ತೆ. ಓಕೆ, ಸೊ ಪ್ರಿಪ್ರೇಷನ್ ನಿಮ್ಮ ಸೈಡಿಂದನೂ ಬೇಕು. ದಟ್ಸ್ ಇಟ್. ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.